ರಾಮ ಮಂದಿರವನ್ನು ಇಟ್ಟುಕೊಂಡು ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂದು ಅಬಕಾರಿ ಸಚಿವ ಆರ್.ಪಿ. ತಿಮ್ಮಾಪುರ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು, ಬಿಜೆಪಿಯವರು ರಾಮನನ್ನು ಬಿಜೆಪಿ ರಾಮನ ಹಾಗೆ ಮಾಡುತ್ತಿದ್ದಾರೆ. ಇನ್ನು ಬಿಜೆಪಿ ರಾಮ ಎಂಬಂತೆ ಕ್ರಿಯೇಟ್ ಮಾಡುತ್ತಿದ್ದಾರೆ. ಇನ್ನು ಅಯೋಧ್ಯೆ ರಾಮ ಮಂದಿರವನ್ನು ರಾಜಕೀಯವಾಗಿ ಬಳಸುತ್ತಿದ್ದು ಇದು ದೇಶಕ್ಕೆ ಒಳ್ಳೆಯದಲ್ಲ. ಇನ್ನು ಒತ್ತಾಯವಾಗಿ ರಾಮನನ್ನು ಪೂಜೆ ಮಾಡಲು ಹೇಳುತ್ತಿದ್ದಾರೆ. ಇನ್ನು ರಾಮ ಮಂದಿರವನ್ನು ಇಟ್ಟುಕೊಂಡು ಬಿಜೆಪಿ ರಾಜಕೀಯ ಮಾಡುತ್ತಿದ್ದು, ಭಜನೆ ಮಾಡುತ್ತಾ ಕೂತರೆ ದೇಶ ಉದ್ಧಾರ ಆಗಲ್ಲ. ಇನ್ನು ಬಿಜೆಪಿಯವರಿಗೆ ಚುನಾವಣೆ ಬಂದಾಗ ರಾಮ ಮಂದಿರ ನೆನಪಾಗುತ್ತದೆ. ಇನ್ನು ರಾಮನನ್ನು ರಾಜಕೀಯವಾಗಿ ತಂದು ವೋಟ್ ಪಡೆದು ಹಿಂದುತ್ವದ ಗಲಾಟೆ ಎಬ್ಬಿಸಿ ಮತ ಗಳಿಸುವ ಕೆಲಸ ಬಿಜೆಪಿ ಮಾಡುತ್ತಿದೆ. ಇನ್ನು ಪ್ರಧಾನಿಗಳು ಮಂದಿರದಲ್ಲಿ ಕೂತರೆ ದೇಶದ ಪರಿಸ್ಥಿತಿ ಏನಾಗಬೇಕು? ಇನ್ನು ನಾವು ಅವರನ್ನು ಆರಿಸಿ ಕಳಿಸಿದ್ದು ರಾಮ ಮಂದಿರದಲ್ಲಿ ಭಜನೆ ಮಾಡಲಿಕ್ಕೆ ಅಲ್ಲ ಎಂದು ಆರ್.ಬಿ. ತಿಮ್ಮಾಪುರ್ ಅವರು ಹೇಳಿದ್ದಾರೆ. ಇನ್ನು ನಾವು ಅಯೋಧ್ಯೆಗೆ ಯಾಕೆ ಹೋಗಬೇಕು? ಇವರನ್ನು ಕೇಳಿ ನಾವು ದೇವಸ್ಥಾನಕ್ಕೆ ಹೋಗಬೇಕೆಂದು ಹೇಳಿದ್ದು ಬಿಜೆಪಿ ಶ್ರೀರಾಮ ಎಂದು ಹೇಳಿಕೊಂಡು ಹೋಗುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಅಯೋಧ್ಯೆ ರಾಮ ಮಂದಿರ ಒಂದೇ ರಾಮ ಮಂದಿರ ಅನ್ನೋ ಥರ ಬಿಂಬಿಸ್ತಕ್ಕಂಥದ್ದು ರಾಜಕೀಯವಾಗಿ ಬಳಸ್ತಾರೆ. ದೇವರನ್ನ ಧರ್ಮವನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಇದು ಆದರೆ ದೇಶಕ್ಕೆ ಒಳ್ಳೇದಂತ ಬೈ ಫೋರ್ಸ್ ರಾಮನ ಪೂಜೆ ಮಾಡೋಂಥದ್ದು ಪೊಲಿಟಿಕಲ್ ಆಗಿ ತಮ್ಮ ಪಾರ್ಟಿಗಳಿಗೆ ಮೆಸೇಜ್ ಕಳಿಸ್ತಕ್ಕಂಥದ್ದು. ಆ ಬಿ ಜೆ ಪಿಯವರು ರಾಮನ ವಿರೋಧಿಗಳಿಗೂ ಶ್ರೀರಾಮನ ವಿರೋಧಿಗಳು ಅಂತಕ್ಕಂಥ ಅವರೇ ಹೇಳೋದಿಲ್ಲ, ಶ್ರೀರಾಮನ ವಿರೋಧಿ, ಹಿಂದೂಗಳ ವಿರೋಧಿ. ನಾವ್ಯಾರು ಅಂದ್ಕೊಂಡಿಲ್ಲ, ನಾವು ಯಾರು ಒಂದೇ ಇಲ್ಲ. ಎಲ್ಲ ನಾವು ಇವರು ಅವ್ರು ಅಲ್ಲಿ ಬೇರೆ ಕೆಲಸ ಇಲ್ಲ. ದೇಶದಲ್ಲಿ ರಾಜಕಾರಣವನ್ನು ಧರ್ಮಕ್ಕೆ ಹೋಗ್ತಕ್ಕಂಥದ್ದು ದೇಶ ಎದುರಿಸ್ತಕ್ಕಂಥ ಹಲವಾರು ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಜನರ ಆವಿಷ್ಕರಿಸಿದ್ದು ದೇವ್ರ ಮುಂದೆ ಕೂತ್ಕೊಂಡು ಭಜನೆ ಮಾಡೋಕ್ಕಲ್ಲ. ನಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರ ಕಂಡುಹಿಡಿದೆ ಅಂತ ಹೇಳ್ತಾರೆ. ಹೋಗಿ ಭಜನೆ ಮಾಡ್ಕೊತ ಕೂತ್ರೆ ದೇಶ ಉತ್ತರ ದುರ್ದೈವ. ಅವ್ರ ಉದ್ದೇಶನ ರಾಜಕೀಯ. ಇಲೆಕ್ಷನ್ ಬಂದಾಗೆಲ್ಲ ರಾಮ ಮಂದಿರ ಉದ್ದೇಶ ರಾಮನ್ ತಂದು ರಾಜಕೀಯಕ್ಕೆ ತಂದು ಅವ್ರಿಗೆ ವೋಟ್ ತಗೊಂಡು ಹಿಂದುತ್ವದ ಗಲಾಟೆ ಎಬ್ಬಿಸಿ ಮತ ಗಳಿಸಿ ಇದು ಅಧಿಕಾರ. ಬೇರೆ ಇನ್ನು ದಿನಂಪ್ರತಿ ನೋಡ್ತಿರಲ್ಲ, ದೇಶದ ಪ್ರಧಾನಿಗಳು 7-8 ದಿವಸ ಮಂದಿರದಾಗ ಹೋಗಿ ಕೂತ್ಕೊಂಡು ದೇಶದ ಪರಿಸ್ಥಿತಿ ನಾವು ಆರಿಸಿ ಕಳಿಸಿ ರಾಮ ಮಂದಿರದಾಗ ಭಜನೆ ಮಾಡುತ್ತೆ. ರಾಜಕೀಯ ಮಾಡಕತ್ತಿದ್ದಾರೆ. ಅಯೋಧ್ಯೆಗೆ ಯಾಕೆ ಹೋಗ್ಬೇಕು? ನಾನು ಇವ್ರಿಗೆ ಕೇಳಿ ಹೋಗ್ಬೇಕಾ? ನಾನು ದಿವಸ ದುರ್ಗವ್ವ ದ್ಯಾಮವ್ವ ಕಾಳವ್ವ ಕಟ್ಟಡ ಗುಡಿಗೆ ಹೋಗ್ತೀನಿ, ಇವ್ರಿಗೆ ಕೇಳಿ ಹೋಗ್ಬೇಕಾ? ಏನು ಇವ್ರು ಬರೆದು ಕೊಡ್ಬೇಕಾ ನಮಗೆ? ಮುಂಜಾನೆ ಅದಕ್ಕೂ ಶ್ರೀರಾಮ ಓದಕ್ಕೆ ರಾಜಕೀಯ ಬಿ ಜೆ ಪಿ ಶ್ರೀರಾಮ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಇದು ಎಲ್ಲರ ರಾಜಕಾರಣ ಅಲ್ಲ. ದೇಶದಲ್ಲಿ ಸೆಂಟ್ರಲಲ್ಲಿ ಆಳ್ಕೆ ಮಾಡ್ತೀರಿ. ನಿಮ್ಗೇನು ಇದ್ರ ಬಗ್ಗೆ ಜನ ಏನಂದ್ರೆ ಅನ್ನೋ ಭಾವನೆ ನಿಮ್ಗೆ ಗೊತ್ತಾಗ್ತಾ ಇದೆ.